ಪಂಚಾಚಾರ್ಯರು ಏನದಾರಲ್ಲ ಇವ್ರು ಕುರುಬರ ಪೀಠದಲ್ಲೇ ಕೂತವ್ರ ಎಲ್ಲಾರು ಅವ್ರು. ಅಂದ್ರೆ ಈ ರಂಭಾಪುರಿ ಪೀಠದ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಹೌದು, ರಂಭಾಪುರಿ ಆ ಪೀಠ ಸ್ಥಾಪನೆ ಯಾರು ಮಾಡ್ಯಾರ ಸರ್? ರಂಭಾಪುರಿ ರೇವಣ ಪೀಠ ಸಿದ್ಧರು ಮಾಡಿದ್ರು. ಅದ್ ಮೊದಲ ಪೀಠಾಧಿಪತಿ ಯಾರು ಸರ್? ಮಗ ಬರ್ತಾನೆ, ಅವ್ರ ಮಗ ರುದ್ರಮುನಿ. ಅದ್ರ ಬಗ್ಗೆ ದಾಖಲೆಗಳದ. ಎಸ್ ಎಸ್. ಅಂದ್ರ ರುದ್ರಮುನಿ ಏನದಾರಲ್ಲ ರೇವಣಸಿದ್ಧರ ಮಗ ರೀ. ಅಂದ್ರೆ ಈ ಕುರುಬರು ಯಾರಾದ್ರೂ ಒಬ್ರಾದ್ರೂ ಆ ಪೀಠಕ್ಕ ಏನಾದ್ರು ಪೀಠಾಧಿಪತಿ ಆಗಿದ್ರನ್ ಸರ್? ಅಲ್ರಿ, ಎಲ್ಲಾರು ಕುರುಬರ ಅದಾರ. ಅಂದ್ರ ಆ ರೇವಣಸಿದ್ಧರ ನಂತರ ಈ ರುದ್ರಮುನಿ ನಂತರ ಎಲ್ಲರೂ ಕುರುಬರು ಇದಾರೆ. ಈಗ ಇದ್ದವನು ಕುರುಬನೇ. ಈಗ ಇವ್ರು 4 ತಲೆಮಾರು ಹೋಗ್ರಿ, ಅವ್ರು ಕುರುಬರು ಇರ್ಲಿಲ್ಲ ಅಂದ್ರೆ ಬರೀದನ್ನು ಬಂದ್ ಮಾಡ್ತಿದ್ದ. ಇದು ತಮ್ಮ ಮಾತಿಗೆ ಸ್ಟಿಕ್ ಆಗಿರ್ತಾರೆ ಸರ್ ಈ ಮಾತಿಗೆ. ಯಾವಾದ್ರು ಅಂತೀನಿ ನಾನು. ಅಲ್ರಿ, ಇವ್ರು ಏನ್ ಹೇಳ್ತಾರ, ಪಂಚಾಚಾರ್ಯ ಲಾಸ್ಟ್ ಕೊನೆ ಅದನ್ಲ ಈಗ. ಅವನ 4 ತಲೆಮಾರು ಹಿಂದ್ ಹೋಗ್ರಿ, ಅವ್ರೆಲ್ಲರೂ ಕುರುಬ್ರ ಅದಾರ. ಅವ್ರೆಲ್ಲಾ ಸಂಬಂಧಿಕರು ಕುರುಬ್ರ ಜೊತೆಗೆ ಅವ್ರ ಸಂಬಂಧ ಅದ. ಅಂದ್ರ ಅವ್ರ 4-5 ತಲೆಮಾರಿನ ಹಿಂದಿನವ್ರದ್ದು ಹೇಳ್ತಾ ಇದ್ದಾರೆ. ಬಟ್ ಈಗಿನವ್ರು ಹೇಳ್ಕೊತಾ ಇಲ್ಲ. ಇವ್ರಿಗೆ ಬೇಕಾಗ್ಯದ, ಇವ್ರ ರಾಜಕೀಯ ವ್ಯವಸ್ಥೆ ಮಾಡ್ಕೊಳ್ಳೋದು, ಹಣ ಮಾಡೋದು, ಇವ್ರಿಗೆಲ್ಲ ಬೇಕಾಗ್ಯದ. ಇವ್ರೇನು ಧರ್ಮ ಮಾಡ್ಲಿಕ್ಕೆ ಇದು ಬೆಳೆಸ್ಲಿಕ್ಕೆ ಬಂದಿಲ್ಲ ಅಂದ್ರೆ, ಇವ್ರ ಧರ್ಮದ ವಿಚಾರಗಳನ್ನ ನೋಡ್ರಿ ನೀವು. ಎಲ್ಲರ ಧರ್ಮದ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರ ನೀವು. ಆಮೇಲೆ ಈ ಈಗಿದ್ದ ರೇಣುಕಾಚಾರ್ಯರು ಒಂದು ಲೆಟರ್ ಕೊಡ್ತಾರ. ಎಲ್ಲಿ CM ಮುಂದ್ ಕೂತ್. ಆ CM ಯಾವ ಬಸವರಾಜ ಬೊಮ್ಮಾಯಿ ಆ ಒಂದ್ ಲೆಟರ್ ಕೊಡ್ತಾನ. ಕೊಟ್ಟ ಕೂಡಲೇ ಇವ್ರ ಅದಕ್ಕ ಸಹಿ ಮಾಡಿ ರೇವಣ ಸಿದ್ಧ ರೇಣುಕಾಚಾರ್ಯ ದಿನಾಚರಣೆ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಸರ್, ಈಗ ಸರ್ಕಾರ ಯಾವುದೇ ಒಂದು ಸರ್ಕಾರ ಈಗ ಸಂವಿಧಾನದೊಳಗೆ ಏನೈತ್ರಿ, ವೈಜ್ಞಾನಿಕ ಮನೋಭಾವ ಹೊಂದಿರ್ಬೇಕಂತ ಹೇಳ್ತಾರೆ. ಮತ್ತ ಈಗ ರೇವಣ ಸಿದ್ಧರು ಅನ್ನೋದು ಐತಿಹಾಸಿಕ ವ್ಯಕ್ತಿ ಅಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ಜಯಂತಿ ಆಚರಣೆ ಮಾಡೋದು ಈ ಕಾನೂನಿನ ಚೌಕಟ್ಟಿನಾಗ ಅದು ಬರುತ್ತೆ. ಬೊಮ್ಮಾಯಿಯ ಮೂರ್ಖತನ. ತನಗ ಲಾಭ ಸಲುವಾಗಿ ಅವನು ಒಂದ್ ಲೆಟರ್ ಕೊಡ್ತಾನ, ಅಲ್ಲಿ ಸಹಿ ಮಾಡ್ತಾನ. ಹಂಗಲ್ಲ, ನೀವ್ ಏನೋ ಬದಲಾವಣೆ ಮಾಡ್ಬೇಕಾದ್ರೂ ನೀವು ಒಂದು ಕಮಿಟಿ ನೇಮಿಸ್ಬೇಕು. ಇದು ರೇಣುಕಾಚಾರ್ಯರು ರೇವಣ ಸಿದ್ಧರು ಅಂತ ಹೇಳಿ ಕಮಿಟಿ ನಿರ್ಣಯ ಆಗ್ಬೇಕು. ಕಮಿಟಿ ಒಳಗ ಎಲ್ಲಾರು ಏನಪ್ಪಾ ಅಂದ್ರ ಇತಿಹಾಸಕಾರರು, ಸಂಶೋಧಕರು ಇರ್ಬೇಕಲ್ಲಿ. ಈ ಮಹಾಭೂಪ ಬೊಮ್ಮಾಯಿ ಕುತ್ತಲ್ಲೇ ಸಹಿ ಮಾಡ್ಕೊಂಡು ಆರ್ಡರ್ ಮಾಡ್ತಾನ. ಇವೆಲ್ಲ ರಾಜಕೀಯ ಲಾಭ ಅಲ್ಲದ ಮತ್ತೇನಿರ್ರಿ ಇವ್ರದ್ದು. ಸರ್, ಈಗ ನೀವು ಆ ಒಂದು ದಿನಾಚರಣೆ ಬಗ್ಗೆ ಏನ್ ಸ್ಟ್ಯಾಂಡ್ ತಗೊಳ್ತೀರಿ ಸರ್? ಅಂದ್ರ ಈಗ ರೇಣುಕಾ ಸರ್ ಕೇಳ್ರಿ ಸರ್, ರೇಣುಕಾಚಾರ್ಯ ಜಯಂತಿಯನ್ ಕೇಳ್ರಿ ಒಂದ್ ಸೆಕೆಂಡ್ ಸರ್. ರೇಣುಕಾಚಾರ್ಯ ಜಯಂತಿಯನ್ ಸರ್ಕಾರ ಆಚರಣೆ ಮಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್? ಏನಾದ್ರು ರೇಣುಕಾಚಾರ್ಯ ನನ್ನ ವಿರೋಧ, ನನ್ನ ಕಂಪ್ಲೀಟ್ ವಿರೋಧ ಅದ. ಏಕಪಕ್ಷೀಯವಾಗಿ ಕೈಗೊಂಡ ನಿರ್ಣಯಕ್ಕೆ ನಾವ್ ಯಾರು ಬದ್ರಲ್ಲ. ನಾವು ಒಂದ್ ಹೇಳಿದೆ ಅವ್ರಿಗೆ, ನೋಡ್ರಿ ರೇಣುಕಾಚಾರ್ಯ ಇಡ್ತೀನಿ ಅಂದ್ರೆ ಇಳ್ರಿ ನೀವು ಬೇಡ, ಆದ್ರ ಮೊದಲ್ ರೇವಣ ಸಿದ್ಧರು ಅಂತ ಇಟ್ಕೊಂಡು ಕೌನ್ಸ್ನಾಗ ರೇಣುಕಾಚಾರ್ಯ ಇಡ್ರಿ. ಈಗ ರಂಭಾಪುರಿ ಪೀಠದಾಗನು ರೇವಣ ಸಿದ್ಧರ ಅಂತ ಎಲ್ಲಾದ್ರೂ ಅಕ್ಷರಗಳು ಬರೆದದ್ ಏನಾದ್ರು ಐತನ್ ಸರ್? ಯಾರು ಏನೋ ಹೌದೇ ಪೀಠನಾಗ ರೇವಣ ಸಿದ್ಧರ ಅಂತ ಅನ್ನುವಂಥದ್ದು ಇದು ಶಿಲೆ ಒಳಗ ಬರ್ತಿದ್ದಾರೆ ಅಲ್ಲಿ ಐತ್ ಸರ್ ಈಗ ರಂಭಾಪುರಿ ಪೀಠದಲ್ಲಿ. ಹೌದು. ಓಕೆ ಓಕೆ ಓಕೆ. ಮತ್ ಇಷ್ಟೆಲ್ಲ ಇಟ್ಕೊಂಡು ನೀವು ಚೇಂಜ್ ಮಾಡ್ತೀರಿಪ್ಪ ಅಂತಂದ್ರ ಇದು ರಾಜಕೀಯ ಭಂಡತನ ಅಲ್ವಾ? ಈಗ ರೇಣುಕಾಚಾರ್ಯ ಅಂತ ಬದಲಾಗಿ ರೇವಣ ಸಿದ್ಧರ ಅಂತೇಳಿ ಹೆಸರು ನಾಮಕರಣ ಮಾಡಿದ್ರೆ ಮುಗಿದೋಗುತ್ತಲ್ಲ ಸರ್ ಅದನ್ನ. ಹೌದು, ನಾವು ನೀವು ಕಂಸನಾಗ ಇಟ್ಕೊಡ್ರಿ ರೇಣುಕಾಚಾರ್ಯ ಅಂತ ಬೇಕಂದ್ರೆ. ಜಯಂತಿ ವಿರೋಧ ಇಲ್ಲ, ಆದ್ರೆ ಹೆಸರನ್ನ ಏನೈತಲ್ಲ ರೇಣುಕಾಚಾರ್ಯ ಬದಲಿಗೆ ರೇವಣ ಸಿದ್ಧನ ಜನ್ಮದಿನಾನೇ ಅದು ಕರೆಕ್ಟ್. ಅದು ರೇಣುಕಾಚಾರ್ಯ ಕಲ್ಪಿತ ವ್ಯಕ್ತಿ ರೀ, ಅವನಿಗೆ ಎಂತ ಜನ್ಮದಿನ ಬರ್ತದ? ಹೌದೌದೌದು. ಹುಟ್ಟಲಾರದವನನ್ನು ಹುಟ್ಟಿಸ್ಕೊಂಡು ಇವರೆಲ್ಲ ಆಚರಣೆ ಮಾಡ್ತಾರಲ್ಲ, ಇದು ತಪ್ಪಲ್ಲ? ಇದು ರಾಜಕೀಯ ದ್ರೋಹನು ಹೌದು, ಸಾಮಾಜಿಕ ದ್ರೋಹನು ಹೌದು ಬಸವರಾಜ ಬೊಮ್ಮಾಯಿ ಮಾಡಿದ್ದು. ಮುಂದಿನ ದಿನಮಾನಗಳಲ್ಲಿ ಬಸವರಾಜ ಬೊಮ್ಮಾಯಿಗೆ ಇದನ್ನ ನಮ್ಮ ಜನ ಚೆನ್ನಾಗಿ ಒಂದು ಪಾಠ ಕಲಿಸ್ತಾರ, ಅವನಿಗೆ ಮನೆ ಕೂರಿಸ್ತಾರ.